ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸದ್ದಿಲ್ಲದೆ ಪ್ರಯಾಣಿಕರಿಗೆ ಶಾಕ್ ಕೊಟ್ಟ ಕೆಎಸ್ಆರ್ಟಿಸಿ. ಶಿವರಾತ್ರಿ ಕಳೀತಾ ಇದ್ದಂತೆ ಪ್ರಯಾಣಿಕರಿಗೆ ಬೆಲೆ ಬರೆ. ಇಂದಿನಿಂದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಲಗೇಜ್ ದರ ಏರಿಕೆ ಮಾಡಲಾಗುತ್ತೆ. ಸದ್ದಿಲ್ಲದೆ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಶಾಕ್ ಕೊಟ್ಟಿದೆ. ಶಿವರಾತ್ರಿ ಕಳೀತಾ ಇದ್ದಂತೆ ಪ್ರಯಾಣಿಕರಿಗೆ ಬಿಸಿ ಮುಟ್ಟಿಸಿದೆ ಕೆಎಸ್ಆರ್ಟಿಸಿ. ನಾಳೆಯಿಂದ ಲಗೇಜ್ ದರದಲ್ಲಿ ಏರಿಕೆ ಮಾಡಲಾಗುತ್ತೆ. ಜನವರಿ 2025ರಂದು ಬಸ್ ಪ್ರಯಾಣ ದರ ಏರಿಕೆ ಮಾಡಲಾಗಿತ್ತು. ಆಗ ಲಗೇಜ್ ದರ ಏರಿಕೆ ಮಾಡದೆ ಈಗ ಲಗೇಜ್ ದರವನ್ನ ಏರಿಸಿದ ನಿಗಮ. 2021ರಲ್ಲಿ ಕೊನೆ ಬಾರಿ ಲಗೇಜ್ ದರ ಪರಿಷ್ಕರಣೆ ಮಾಡಲಾಗಿತ್ತು. ಹೆಚ್ಚುತ್ತಾ ಇರುವ ಡೀಸೆಲ್, ಸಿಬ್ಬಂದಿ ಮತ್ತು ಇತರ ವೆಚ್ಚ ಸರಿದೂಗಿಸಲು ಈ ತೀರ್ಮಾನವನ್ನ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಸೇರಿದಂತೆ ಎಲ್ಲಾ ಸಾರಿಗೆ ನಿಗಮಗಳಿಗೆ ದರ ಏರಿಕೆ ಅನ್ವಯ ಆಗತ್ತೆ. 30 ಕೆಜಿವರೆಗೂ ಉಚಿತ ಲಗೇಜ್ ಸಾಗಿಸಲು ಅವಕಾಶ ನೀಡಲಾಗುತ್ತೆ. 30 ಕೆಜಿ ಮೀರಿದ ಲಗೇಜ್ಗೆ ದರ ಪರಿಷ್ಕರಣೆ ಮಾಡಿದ ಸಾರಿಗೆ ನಿಗಮಗಳು ಸ್ಟೇಜ್ ಆಧಾರದ ಮೇಲೆ ಲಗೇಜ್ ದರ ಪರಿಷ್ಕರಣೆ ಮಾಡಲಾಗಿದೆ. ಇನ್ನು ಯಾವ ರೀತಿಯಾಗಿ ನೋಡ್ತಾ ಹೋಗೋಣ. ಕೆಎಸ್ಆರ್ಟಿಸಿಯಲ್ಲಿ ಲಗೇಜ್ ದರ ಎಷ್ಟಾಗಿದೆ ಅಂತ. 1ರಿಂದ 5 ಹಂತಗಳವರೆಗೆ 6 ರೂಪಾಯಿ ಅಂತಂದ್ರೆ, ಸಪೋಸ್ ಕೆಎಸ್ಆರ್ಟಿಸಿ ಬಸ್ ಈಗ 5 ಸ್ಟಾಪ್ ಅಂತಂದ್ರೆ, ಈಗ ಸಪೋಸ್ 2 ಸ್ಟಾಪ್ ಇದ್ದು ಕೂಡ 6 ರೂಪಾಯಿ ದರ ಏರಿಕೆ ಮಾಡಲಾಗುತ್ತೆ ಲಗೇಜ್ಗೆ. 6ರಿಂದ 10 ಹಂತಗಳವರೆಗೆ 12 ರೂಪಾಯಿ, 11ರಿಂದ 15 ಹಂತಗಳವರೆಗೆ 20 ರೂಪಾಯಿ, 21ರಿಂದ 25 ಹಂತಗಳವರೆಗೆ 28 ರೂಪಾಯಿ, 31ರಿಂದ 35 ಹಂತಗಳವರೆಗೆ 37 ರೂಪಾಯಿ, 41ರಿಂದ 45 ಹಂತಗಳವರೆಗೆ 45 ರೂಪಾಯಿಯನ್ನ ಏರಿಕೆ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ 51ರಿಂದ 55 ಹಂತಗಳವರೆಗೆ 54 ರೂಪಾಯಿ ಏರಿಕೆ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ 71ರಿಂದ 75 ಹಂತಗಳವರೆಗೆ 72 ರೂಪಾಯಿ ಏರಿಕೆ ಮಾಡಲಾಗಿದೆ. 96ರಿಂದ 100 ಹಂತಗಳವರೆಗೆ 93 ರೂಪಾಯಿ ಏರಿಕೆ ಮಾಡಲಾಗಿದೆ. 101ರಿಂದ 125 ಹಂತಗಳವರೆಗೆ 114 ರೂಪಾಯಿಯನ್ನ ಏರಿಕೆ ಮಾಡಲಾಗಿದೆ. ಇನ್ನು 126ರಿಂದ 155 ಹಂತಗಳವರೆಗೆ 140 ರೂಪಾಯಿ ಏರಿಕೆ ಮಾಡಲಾಗಿದೆ. ಗರಿಷ್ಠ 156ರಿಂದ 160 ಹಂತಗಳಿಗೆ 145 ರೂಪಾಯಿಯನ್ನ ಏರಿಕೆ ಮಾಡಿದೆ ಕೆಎಸ್ಆರ್ಟಿಸಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಸದ್ದಿಲ್ಲದೆ ಪ್ರಯಾಣಿಕರಿಗೆ ಈಗಾಗಲೇ ಶಾಕ್ ಕೊಟ್ಟಿರುವಂತದ್ದು ಕೆಎಸ್ಆರ್ಟಿಸಿ. ಈ ಹಿಂದೆ ಏನು ಲಗೇಜ್ ದರ ಏರಿಕೆ ಮಾಡಿರ್ಲಿಲ್ಲ. ಯಾವಾಗ 2025ರಲ್ಲಿ ಬರೇ ಪ್ರಯಾಣ ದರ ಏರಿಕೆ ಮಾಡಿತ್ತು. ಆದ್ರೆ ಈಗ ಒಂದು ಶಾಕ್ ಕೊಟ್ಟಿದೆ ಅಂತಾನೆ ಹೇಳಬಹುದು ಕೆಎಸ್ಆರ್ಟಿಸಿ. ಈ ಹಂತ ಅಂತ ಹೇಳ್ತಾ ಇದಾರಲ್ಲ, 1ರಿಂದ 5 ಹಂತ, 101ರಿಂದ 125 ಹಂತ, ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಉಲ್ಲಾಸ್? ನಮ್ರತ 2021ರಲ್ಲಿ ಕೆಎಸ್ಆರ್ಟಿಸಿ ಲಗೇಜ್ ದರವನ್ನ ಏರಿಕೆ ಮಾಡುವಂತ ಕೆಲಸವನ್ನ ಮಾಡಿತ್ತು. 2025ರಲ್ಲಿ ಪ್ರಯಾಣದ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿತ್ತು ಬಿಟ್ರೆ ಲಗೇಜ್ ದರವನ್ನ ಹೆಚ್ಚಳ ಮಾಡಿರ್ಲಿಲ್ಲ. ಸೊ ಈಗ ಕೆಎಸ್ಆರ್ಟಿಸಿ ಕೊಡ್ತಾ ಇರುವಂತ ಕಾರಣ ಏನು ಅಂತಂದ್ರೆ, ಪ್ರತಿ ವರ್ಷ ಡೀಸೆಲ್ ವೆಚ್ಚ ಆಗಿರ್ಬೋದು, ಮತ್ತೆ ಸಿಬ್ಬಂದಿಗಳ ವೇತನ ವೆಚ್ಚ ಇವೆಲ್ಲವೂ ಕೂಡ ಹೆಚ್ಚಳ ಆಗ್ತಿದೆ. ಸೊ ಹೀಗಾಗಿ ಅನಿವಾರ್ಯವಾಗಿ ನಾವು ಲಗೇಜ್ ದರವನ್ನ ಹೆಚ್ಚಳ ಮಾಡಿದೀವಿ ಅನ್ನುವಂತ ಒಂದು ಸಮಜಾಯಿಷಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಇದ್ರನ್ನ ಟಿಕೆಟ್ ದರ ಯಾವ ರೀತಿಯಾಗಿ ಕಿಲೋಮೀಟರ್ ವೈಸ್ ದರ ಏರಿಕೆಯನ್ನ ಮಾಡುವಂತ ಕೆಲಸ ಮಾಡಿತ್ತು. ಆದ್ರೆ ಈ ಒಂದು ಲಗೇಜ್ ದರವನ್ನ ಸ್ಟೇಜ್ ಆಧಾರದ ಮೇಲೆ ಹೆಚ್ಚಳ ಮಾಡುವಂತ ಕೆಲಸಕ್ಕೆ ಕೆಎಸ್ಆರ್ಟಿಸಿ ಮುಂದಾಗಿದೆ. ಎಕ್ಸಾಂಪಲ್ ಅಂದ್ರೆ, ಇಲ್ಲಿಂದ ತುಮಕೂರಿಗೆ ಒಬ್ಬ ಪ್ರಯಾಣಿಕ 30 ಕೆಜಿ ಒಳಗಡೆ ಯಾವುದೇ ರೀತಿಯಾದಂತ ಲಗೇಜ್ ತಗೊಂಡಿದ್ರೆ ಅದಕ್ಕೆ ಫ್ರೀ ಉಚಿತವಾಗಿ ಲಗೇಜ್ ಅನ್ನ ತೆಗೆದುಕೊಂಡು ಹೋಗ್ಬೋದು. ಆದ್ರೆ 35 ಕೆಜಿ ಒಬ್ಬ ಪ್ರಯಾಣಿಕ ತಗೊಂಡು ಹೋಗ್ತಾನೆ ಅಂತಂದ್ರೆ, ಇಲ್ಲಿಂದ ತುಮಕೂರಿಗೆ ಹೋಗ್ಬೇಕು ಪ್ರಯಾಣವನ್ನ ಮಾಡ್ತಾನೆ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಅಂದ್ರೆ, ಕನಿಷ್ಠ ಅವರು ಅಫಿಷಿಯಲ್ ಆಗಿ ನಿಲ್ದಾಣಗಳಂತ ಏನ್ ಮಾಡಿರ್ತಾರೆ, ಸ್ಟಾಪ್ ಗಳಂತ ಏನ್ ಮಾಡಿರ್ತಾರೆ, ಅದರ ಆಧಾರದ ಮೇಲೆ ತುಮಕೂರಿಗೆ 4ರಿಂದ 5 ಸ್ಟೇಜ್ ಅಂತ ಹೇಳಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕನ್ಸಿಡರ್ ಅನ್ನ ಮಾಡಿರ್ತಾರೆ. ಅಂದ್ರೆ ತುಮಕೂರ್ಗೆ ತಲುಪೋದು ಒಳಗಡೆ ಒಬ್ಬ ಪ್ರಯಾಣಿಕ 6 ಸ್ಟೇಜ್ ಅನ್ನ ದಾಟ್ತಾನೆ ಅಥವಾ 6 ಸ್ಟಾಪ್ ಗಳನ್ನ, ಅಧಿಕೃತವಾದಂತಹ ಒಂದು ಸ್ಟಾಪ್ ಗಳನ್ನ ದಾಟ್ತಾನೆ ಅಂತಂದ್ರೆ ಅದಕ್ಕೆ 6 ರೂಪಾಯಿ ಹಣವನ್ನ ಕೊಡಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಕೆಎಸ್ಆರ್ಟಿಸಿ ಬಂದಿದೆ. ಇದೇ ರೀತಿಯಾಗಿ ಬೆಂಗಳೂರಿನಿಂದ ಬೀದರ್ನವರೆಗೆ ಸುಮಾರು ಅಂದ್ರೆ ಗರಿಷ್ಠವಾದಂತಹ ಮಾರ್ಗವನ್ನ ನಾವು ನೋಡ್ತಾ ಹೋಗೋದಾದ್ರೆ 164 ಸ್ಟೇಜ್ಗಳು ಕೂಡ ಬರುತ್ತೆ.
ಆ ಒಂದು ಆಧಾರದ ಮೇಲೆ 145 ರೂಪಾಯಿ ಹಣವನ್ನ ಲಗೇಜ್ಗೆ ಕೊಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿದೆ. ಆದ್ರೆ KSRTC ಹೇಳ್ತಾ ಇರುವಂತದ್ದು ನಾವು ಇದನ್ನ ಪ್ರಯಾಣಿಕರಿಗೆ ಹೆಚ್ಚಿನ ಹೊರೆಯನ್ನು ನಾವು ಮಾಡ್ತಾ ಇಲ್ಲ. ಈ ಹಿಂದೆ 5 ರೂಪಾಯಿ ಇತ್ತು, ಅದನ್ನ 1 ರೂಪಾಯಿ ಜಾಸ್ತಿ ಮಾಡುವಂತ ಕೆಲಸವನ್ನ ಮಾಡಿದೀವಿ. ಗರಿಷ್ಠ 145 ರೂಪಾಯಿ ಮಾಡಿದ್ವಿ, 135 ರೂಪಾಯಿ ಇತ್ತು, ಅದಕ್ಕೆ 10 ರೂಪಾಯಿ ಹೆಚ್ಚಳವನ್ನ ಮಾಡಿದೀವಿ. ಬಿಟ್ರೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತ ನಾವು ಆರ್ಥಿಕ ಹೊರೆಯನ್ನ ಹೇರುವಂತ ಕೆಲಸಕ್ಕೆ ಮಾಡಿಲ್ಲ ಅನ್ನುವಂತ ಒಂದು ಸಮಜಾಯಿಷಿಯನ್ನ KSRTC ಕೊಡ್ತಾ ಇದೆ. ಆದ್ರೆ ಜನಸಾಮಾನ್ಯರಿಗೆ 1 ರೂಪಾಯಿ ಕೂಡ ಹೆಚ್ಚು ಅನ್ನುವಂಥದ್ದು ಮತ್ತೆ ಜೇಬಿಗೆ ಕತ್ತರಿ ಹಾಕುವ ಕೆಲಸ ಅನ್ನುವಂತ ಒಂದು ಆಕ್ರೋಶನು ಕೂಡ ಪ್ರಯಾಣಿಕರಿಂದ ಕೇಳಿ ಬರ್ತಾ ಇದೆ. ನಮ್ರತಾ, ಧನ್ಯವಾದ ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ.